ಹಳ್ಳಿಗಳಲ್ಲಿ ಮಾತ್ರ ಹೀಗೆ ಕೇಳ್ತಾ ಇದ್ವಿ. ನಮ್ಮ ಹಳ್ಳಿಗೆ ಈ ಕೆಲಸ ಮಾಡಿ ಕೊಟ್ಟರೆ ಮಾತ್ರ ನಿಮ್ಗೆ ಓಟ್ ಹಾಕ್ತೀವಿ, ಇಲ್ಲ ಅಂತಂದ್ರೆ ಹಳ್ಳಿಗಳಿಂದ ಬಹಿಷ್ಕಾರ ಹಾಕಿಬಿಡ್ತಾ ಇದ್ರು. ಆ ಹಳ್ಳಿಗಳ ಜನನೇ ಓಟ್ ಹಾಕಕ್ಕೆ ಹೋಗ್ತಿರ್ಲಿಲ್ಲ. ಇದು ಬೆಂಗಳೂರಿಗೆ ಬರುತ್ತೆ ಅಂತ ಅನ್ಕೊಂಡಿರಲಿಲ್ಲ. ಬೆಂಗಳೂರಿನ ಏರಿಯಾಗಳು ಈಗ ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದರೆ ನಮಗೆ ನೀರು ಕೊಡಿ ಇಲ್ಲ ಓಟ್ ಹಾಕಲ್ಲ ಅಂತ ಹೇಳಿ. ಒಂದು ಏರಿಯಾ ಇದೆ ನೋಡಿ, ಇದು ಹೌಸಿಂಗ್ ಬೋರ್ಡ್ ಕಾಲೋನಿ. ಈ ಕಾಲೋನಿಯಲ್ಲಿ ಜನ ಈಗ ಏನು ಹೇಳ್ತಾ ಇದ್ದಾರೆ ಗೊತ್ತಾ? ನೀರು ಕೊಡಿ ಇಲ್ಲ ಓಟೇ ಹಾಕಲ್ಲ ಅಂತ ಹೇಳಿ. ಕೊಡ್ತೀರೋ? ಯಾರು ಕೊಡ್ತೀರಾ? ಅವರಿಗೆ ಓಟ್ ಬೀಳುತ್ತೋ ಗೊತ್ತಿಲ್ಲ. ಸೊ ಬೆಂಗಳೂರಿನಲ್ಲಿ ಈಗ ಕುಡಿಯುವ ನೀರಿನ ಬವಣೆ ಜಾಸ್ತಿ ಆಗಿದೆ. ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ ನೀರಿಲ್ಲ. ಇದ್ದಾಗ ಮಾತ್ರ ಬೇಕಾಬಿಟ್ಟು ಬಳಕೆ ಮಾಡ್ಕೊಳ್ಳಿ. ಈಗ ನೀರಿಲ್ಲ ಅಂದ್ಕೊಳ್ಳಿ. ಹೌಸಿಂಗ್ ಬೋರ್ಡ್ ಕಾಲೋನಿಯಲ್ಲಿ ನೀರಿಗೆ ಹಾಹಾಕಾರ ಎದ್ದಿದೆ. ನೀರಿಲ್ಲದೆ ಈಗ ಹೌಸಿಂಗ್ ಬೋರ್ಡ್ನ ಕಾಲೋನಿ ಜನ ಸಿಡಿದೆದ್ದಿದ್ದಾರೆ. ನೀರು ಕೊಟ್ರಷ್ಟೇ ನಾವು ಓಟ್ ಹಾಕೋದು. ನೀರು ಸಿಗದ ಜನರಿಂದ ಈಗ ಚುನಾವಣೆ ಬಹಿಷ್ಕಾರದ ಎಚ್ಚರಿಕೆಯನ್ನ ಹಾಕಿದ್ದಾರೆ. ಹೌಸಿಂಗ್ ಬೋರ್ಡ್ ಕಾಲೋನಿಯಲ್ಲಿರುವಂತ ಜನ ಈಗ ಚುನಾವಣೆ ಬಹಿಷ್ಕಾರವನ್ನ ಹಾಕಕ್ಕೆ ನಿರ್ಧಾರ ಮಾಡಿದ್ದಾರೆ. ನೀರು ಕೊಡಿ ಇಲ್ಲ ನಾವು ಓಟ್ ಹಾಕಲ್ಲ ಅಂತ ಹೇಳಿ. ನೀರು ನಮಗಿನ್ನೂ ಬೇಸಿಗೆ ಇನ್ನು ನಮ್ಗೆ 2 ತಿಂಗಳಿಂದ ಇದು ಸಮಸ್ಯೆ ಇದೆ. ನಮಗೆ ಬೇಸಿಗೆ ಇನ್ನೂ 2-3 ತಿಂಗಳಿದೆ. ಈಗಲೇ ಈ ಸಮಸ್ಯೆ ತಲೆದೂರಿದ್ರೆ ನಾವು ಮುಂದೆ ಹೆಂಗೆ ಇರೋದು ಸರ್? ನಮಗೆ ನೀರಿಲ್ಲ ಅಂದಾಗ ನಾವು ಪಕ್ಕದ ರಾಜ್ಯಗಳಿಗೆ ನೀರು ಬಿಡೋದ್ರಿಂದ ನಮ್ಗೆ ಏನು ಅವಶ್ಯಕತೆ ಇದೆ? ತಮಿಳ್ನಾಡಿಗೆ ನೀರು ಬಿಡ್ತಾ ಇದ್ದಾರೆ ಸರ್ಕಾರ. ನಾನು ಈ ಒಂದು ಇದು ಕಾರಣಕ್ಕೆ ನಾನು ಕರ್ನಾಟಕ ಸರ್ಕಾರಕ್ಕೆ ನಾನು ಧಿಕ್ಕಾರವನ್ನು ಕೂಗ್ತೀನಿ ಸರ್. ಕರ್ನಾಟಕ ಸರ್ಕಾರಕ್ಕೆ ಧಿಕ್ಕಾರ. ನಮಗೆ ಫಸ್ಟ್ ನೀರು ಕೊಡಿ ನೀವು. ನಮ್ಮ ಹತ್ರ ನೀರಿದ್ರೆ ನಾವು ಇನ್ನೊಬ್ರಿಗೆ ಕೊಡೋಣ. ಇಲ್ಲದೆ ಇರ್ಬೇಕಾದ್ರೆ ನಾವು ಇನ್ನೊಬ್ರಿಗೆ ಕೊಡೋದ್ರಿಂದ ಏನು ಪ್ರಯೋಜನ ಇಲ್ಲ ಸರ್. ಅವಶ್ಯಕತೆನೂ ಇಲ್ಲ ಸರ್. ಈಗ ನಮಗೆ ಈ 808 ಮನೆಗಳಿಗೆ ಒಂದು 10 ಬೋರ್ವೆಲ್ ಅಂತೂ ಬೇಕು ಸರ್. ಇದು ಕರ್ನಾಟಕ ಗೃಹ ಮಂಡಳಿ ನಾನು ಹೇಳೋದೇನಂದ್ರೆ ಇವ್ರು ಮಾಡೋದು 3 ಬೋರ್ವೆಲ್ ಸರ್. ಅದ್ರಲ್ಲಿ ವರ್ಕ್ ಮಾಡ್ತಿರೋದು 1-2 ಅಷ್ಟೇ. ಅದನ್ನು ನಮಗೆ ನೀರು ಆಗ್ತಾ ಇಲ್ಲ, ಇಲ್ಲಿ ಸಾಕಾಗ್ತಾ ಇಲ್ಲ. ನಾವೀಗ ನೀರು ಶಟ್ ಡೌನ್ ಮಾಡಿಕೊಂಡು ಆಫ್ ಮಾಡಿಕೊಂಡು ಟ್ಯಾಂಕರ್ಗಳು ಓಡಿಸ್ಕೊಂಡು ನಾವು ತುಂಬ ಕಷ್ಟಪಡ್ತಾ ಇದ್ದೀವಿ ಸರ್. ಇದು ಮತ್ತು ಇನ್ನೊಂದು ಹೇಳಂದ್ರೆ ನಾವು ಸ್ಥಳೀಯ ಶಾಸಕರು ಎಲೆಕ್ಷನ್ ಟೈಮಲ್ಲಿ ಎಲ್ಲರೂ ಬರ್ತಾರೆ ಒಳಗಡೆ. ಈಗ ಯಾರೂ ಇಲ್ಲಿ ಸುಳಿದಾಡಿಲ್ಲ ಸರ್. ನಾವು ಅವ್ರಿಗೆ ಹೇಳ್ತೀವಿ, ಅವ್ರು ಯಾರಿಗೂ ನಾವಿನ್ನು ಅಪಾರ್ಟ್ಮೆಂಟ್ ಒಳಗೆ ಎಂಟ್ರಿ ಕೊಡಲ್ಲ ಸರ್. ನಾವು ಮತದಾನನೂ ನಾವು ಯಾರಿಗೂ ನಾವು ಓಟು ಹಾಕಲ್ಲ. ನಾವು ಅದು ಏನು ಮಾಡ್ತಾರೋ ಮಾಡ್ಕೊಳ್ಳಿ. ಅವರು ನಮಗೆ ನಮ್ಮ ಅವಶ್ಯಕತೆ ಅವ್ರು ಪೂರೈಸಿಲ್ಲ ಅಂದಮೇಲೆ ನಮಗೆ ಅವ್ರ ಅವಶ್ಯಕತೆನೂ ನಮಗಿಲ್ಲ ಸರ್. ಯಾಕಂದರೆ ಚುನಾವಣೆ ಅವ್ರಿಗೆ ಸರ್. ಅವ್ರು ಒಳ್ಳೇದಕ್ಕೆ ಅವ್ರು ಮಾಡ್ಕೋತಾರೆ. ನಮಗೇನು ಒಳ್ಳೇದಾಗ್ತಾ ಇಲ್ವಲ್ಲ ಚುನಾವಣೆಯಿಂದ. 3 ತಿಂಗಳು ಚುನಾವಣೆಗೆ 3 ತಿಂಗಳು ಯಾರು ಶಾಸಕರು ಬರ್ತಾ ಇಲ್ಲ, ಯಾರೂ ಇಲ್ಲ. ಮಕ್ಕಳೆಲ್ಲ ಬೆಳಗ್ಗೆ 8:30 ಹೋದವರು ಮಧ್ಯಾಹ್ನ 2:30 ಬರ್ತಾರೆ. ನೀರಿಂದ ಅವಶ್ಯಕತೆ ಇದೆ. 11 ಗಂಟೆಗೆ ನೀರು ಬಂದ್ ಮಾಡಿ 6 ಗಂಟೆವರೆಗೂ ನೀವು ಬಂದ್ ಮಾಡಿದರೆ ಇಲ್ಲಿ ಜನ ಎಷ್ಟು ಜನ? ಸುಮಾರು 3,000 3,500 ಜನ ಇದ್ದಾರೆ. ಇವಾಗ ಎಲ್ಲರೂ ಗ್ಯಾದರ್ ಆಗಿದ್ರೆ ಇದು ಅಪಾರ್ಟ್ಮೆಂಟಲ್ಲಿ ಜಾಗ ಸಾಲ್ತಿರ್ಲಿಲ್ಲ. ಈಗ 11 ಗಂಟೆಗೆ ನೀರು ಬಂದ್ ಮಾಡ್ತಾರೆ ಅಂದರೆ ಎಲ್ಲರೂ ನೀರಿಂದೆಲ್ಲ ಸ್ನಾನದ್ದು ಎಲ್ಲ ವ್ಯವಸ್ಥೆ ಮಾಡ್ಕೋಬೇಕು. ಅದಕ್ಕೆ ಅವು ಬಕೆಟೋ ಕೊಡಾನೋ ಜನ ಬಂದುಬಿಟ್ಟಿದ್ರೆ ಇದೆಲ್ಲ ಅಪಾರ್ಟ್ಮೆಂಟ್ ಇದು ವರಾಂಡ ಎಲ್ಲ ತುಂಬಿಡೋದು. ಅಂಥದ್ದು ಈಗ ನಮಗೆ ಎಷ್ಟು ಪ್ರಾಬ್ಲಮ್ ಆಗ್ತಿದೆ. ಹೆಣ್ಮಕ್ಳಿಗೆ ಎಷ್ಟೊಂದು ನೀರು ತುಂಬಿಟ್ಕೊಳ್ಳಿಕ್ಕೆ ಸಾಧ್ಯ ಇದೆ? ನಾವು ಇವರೆಲ್ಲ ತುಂಬ ದುಡ್ಡು ಕೊಟ್ಟು ಎಲ್ಲ EMI ಕಟ್ಟಿ ನಾವೇನು ಡ್ರಮ್ಮು ಇವನ್ನೆಲ್ಲ ಮನೇಲಿ ಇಟ್ಕೊಳ್ಳಿಕ್ಕೆ ಆಗಲ್ಲ. ಏನೋ 1-2 ಬಕೆಟು 1-2 ಕೊಡ ಇಟ್ಕೊಂಡಿರ್ತೇವೆ ಅಷ್ಟೇ. ಮತ್ತು ಮುಂಜಾನೆ 11 ಗಂಟೆಗೆ ಹೋಗಿದ್ದು 6 ಗಂಟೆವರೆಗೆ ನೀರು ನಾವು ಹೆಂಗೆ ಸಪ್ಲೈ ಮಾಡ್ಕೊಳ್ಳಿಕ್ಕಾಗತ್ತೆ? ಆಗಲ್ಲ. ನಮಗೆ ಕಷ್ಟ ಆಗ್ತಾ ಇದೆ. ಒಂದು ಮನೆಯಲ್ಲೆಲ್ಲ ತುಂಬ ಜಗಳ. ಈಗ ನೀರು ಹೋಗುತ್ತೆ, ಬೇಗ ಅಮ್ಮ ಸ್ನಾನ ಮಾಡು. ತಾಯಿ ಮಕ್ಕಳಿಗೂ ಜಗಳ, ಎಲ್ಲರಿಗೂ ಜಗಳ. ಸೋಮಶೇಖರ್ ಸರು ಬಂದಿಲ್ಲ, ಯಾರೂ ಬಂದಿಲ್ಲ. ಅದಕ್ಕೆ ದಯಮಾಡಿ ನಮಗೆ ನೀರು ಪೂರೈಸಿ. ಎಲ್ಲದು ನಮ್ಮದು ಪ್ರಾಬ್ಲಮ್ ಏನಿದೆ ಸ್ಪಂದಿಸಿದರೆ ಸರಿ. ಇಲ್ಲ ನೀವು ತಮಿಳ್ನಾಡಿಗೆ TMC ಗಟ್ಟಲೆ ನೀರು ಬಿಡೋದು ಏನು ಅವಶ್ಯಕತೆ ಇದೆ? ಮೊದಲು ತಾಬಲ ಜಗಬಲ. ಮೊದಲು ನಮ್ಮದು ನಾವು ನೋಡ್ಕೋಬೇಕು. ಅದನ್ನು ಬಿಟ್ಟು ನೀವು ತಮಿಳ್ನಾಡಿಗೆ ನೀರು TMC ಗಟ್ಟಲೆ ಅದೇನೋ ಕೋರ್ಟ್ ಡಿಸೈಡ್ ಮಾಡುತ್ತೆ. ಇಲ್ಲಿ ಪ್ರಾಬ್ಲಮ್ ಯಾರು ಡಿಸೈಡ್ ಮಾಡಬೇಕು? ಯಾರು? ಮಹಿಳೆಯರ ಸಬಲೀಕರಣವನ್ನ ಮಾಡ್ತಾ ಇದ್ದೀವಿ, ಹಾಗಾಗಿ ಗ್ಯಾರಂಟಿ ಕೊಡ್ತಾ ಇದ್ದೀವಿ. ಪಾಪ ಈಗ ಮಹಿಳೆಯರು ನೀರು ತುಂಬಬೇಕಾದಂಥ ಅನಿವಾರ್ಯತೆ ಬಂದಿದೆ. ನೀರು ತುಂಬಿಕೊಳ್ಬೇಕು, ಕೊಡಪಾನ ಇಟ್ಕೊಳ್ಬೇಕು, ಬಿಂದಿಗೆನ ಹಿಡ್ಕೊಂಡು ನಿಲ್ಲಬೇಕು. ಮನೇಲಿ ಡ್ರಮ್ ಇಲ್ಲ ಅಂತಂದರೆ ಪಾತ್ರೆಗಳಲ್ಲೆಲ್ಲ ತುಂಬಿಡಬೇಕು. ಈ ಪರಿಸ್ಥಿತಿಯನ್ನು 15-20 ವರ್ಷಗಳ ಹಿಂದೆ ನಾವು ಅನುಭವಿಸಿದ್ದೀವಿ, ಕೇಳಿದ್ದೀವಿ. ಇದನ್ನು ನಾವೇ ಹೋಗಿ ನೀರು ತರೋ ಪರಿಸ್ಥಿತಿ ಇದ್ದಿದ್ದು. 15 ದಿನಕ್ಕೊಂದ್ಸಲ ನೀರು ಬರ್ತಾ ಇತ್ತು. ಮನೆಯಲ್ಲಿ 4 ಡ್ರಮ್ಗಳನ್ನು ತುಂಬಿಟ್ಕೊಳ್ಬೇಕಾಗ್ತಿತ್ತು. ಈಗ ಬೆಂಗಳೂರಿನ ಜನಕ್ಕೆ ಅನುಭವಿಸಬೇಕು.